ಕೆ.ಶಿ ಅವರು ಈಗ ಅಧಿಕೃತವಾಗಿ ಆ ಕಟ್ಟಡಕ್ಕೆ ಸ್ಥಳಾಂತರ ಎಲ್ಲವೂ ಕೂಡ ಸಿಎಂ ಆಗುವಂತಹ ಚಾನ್ಸಸ್ ಇದೆ ಅಂತ ಸರ್. ಈಗ ನಮಗೆ ನಾವೇ ಒಂದಷ್ಟು ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ತಾವು ದಯಮಾಡಿ ನಿಲ್ಲಿಸಬೇಕು. ಅಲ್ಲಿ ಸೋರ್ತಾ ಇದೆ ಇರುವಂಥ ಹಾಲಿ ಇರುವಂಥ ಬಿಲ್ಡಿಂಗು, ಅದಕ್ಕೋಸ್ಕರ ತಾತ್ಕಾಲಿಕವಾಗಿ 1 ತಿಂಗಳ ಮಟ್ಟಿಗೆ ಅಲ್ಲಿ ಶಿಫ್ಟ್ ಮಾಡುವಂಥದ್ದಕ್ಕೆ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟೇ. ಇದೆಲ್ಲ ಒಂದು ಸಮಸ್ಯೆನ ಸರ್. ಈಗ 5 ಜನ ಮಂತ್ರಿಗಳನ್ನು ಕರ್ನಾಟಕ ಕೊಟ್ಟವ್ರಲ್ಲ, ಇತರೆ ಸಮುದಾಯಕ್ಕೆ ಕೊಟ್ಟಿಲ್ವಲ್ಲ, ಮಿಸ್ ಆಗಿದೆಯಲ್ಲ, OBC ಕೊಟ್ಟಿಲ್ಲ, SC ಕೊಟ್ಟಿಲ್ಲ, ST ಕೊಟ್ಟಿಲ್ಲ, ಮೈನಾರಿಟೀಸ್ ಕೊಟ್ಟಿಲ್ಲ. ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿ, ಅದ್ರ ಬಗ್ಗೆ ಒಂದಷ್ಟು ಡಿಬೇಟ್ ಮಾಡೋಣ ಬನ್ನಿ. ಯಾಕೆ ಇಬ್ಬರು ಭಾಳ ಪ್ರಮುಖ ಒಂದೇ ಸಮುದಾಯಕ್ಕೆ ಸೇರಿರುವಂಥವ್ರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೀರಿ? ಪ್ರಹ್ಲಾದ್ ಜೋಶಿ ಬಿಟ್ಟರೆ ಬೇರೆ ಯಾರು ನಿಮ್ಮ ಕಣ್ಣು ಕಾಣ್ತಾನೆ ಅಲ್ವಾ? ನಿರ್ಮಲಾ ಸೀತಾರಾಮನ್ ಬಿಟ್ಟು ಬೇರೆ ಯಾರು ನಿಮ್ಮ ಕಣ್ಣು ಕಾಣ್ತಾನೆ ಅಲ್ವಾ? ಈ ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿದು ನಿಮ್ಮ ತಬ್ಕೊಂಡಿತ್ತಲ್ಲ, ಹಪ್ಕೊಂಡಿತ್ತಲ್ಲ, ಏನು ಕೊಟ್ಟಿದ್ದೀರಿ? ಬಿ ಸೋಮಣ್ಣನಿಗೆ ಒಂದು ರಾಜ್ಯ ಖಾತೆ ಕೊಟ್ಟಿದ್ದೀರಿ ಅಷ್ಟೇ. ಅವ್ರಿಗೆ ಎಲ್ಲಿ ಕ್ಯಾಬಿನೆಟ್ ರ್ಯಾಂಕ್ ಕೊಡುವಂಥ ಕೆಲಸವನ್ನು ಎಲ್ಲಿ ಮಾಡಿದ್ರಿ? ಅದು ರಾಜ್ಯಕ್ಕೆ ಏನೇನೆಲ್ಲ ತಗೊಂಬರ್ತಿರೋ ತರುವಂಥ ಕೆಲಸವನ್ನು ಮಾಡಿದ್ರಿ 10 ವರ್ಷಗಳಲ್ಲಿ. ದಯಮಾಡಿ ಅದನ್ನು ಹೇಳಿ ಸ್ವಾಮಿ. ಅದು ಬಿಟ್ಬಿಟ್ಟು ಸಣ್ಣ ವಿಚಾರಗಳನ್ನು BJPಯವರು ಮಾಧ್ಯಮದ ಮುಂದೆ ಹೇಳ್ಕೊಂಡು ಸರ್ಕಾರ ಬಿದ್ದೋಗ್ತದೆ, ಇನ್ನೇನೋ ಬಿದ್ದುಬಿಡ್ತದೆ. 28ಕ್ಕೆ 28 ಅಂತಿದ್ರಲ್ಲ, ಎಲ್ಲಿ ಏನಾಯಿತು? 28ಕ್ಕೆ 28 ಗೆದ್ದೇ ಆಗೋಯ್ತು, ನಮ್ಮ ಜೇಬಲ್ಲಿದೆ ಅಂತ ಮತದಾರಲ್ಲ, ನಮ್ಮ ಜೇಬಲ್ ಅವರೇ ಅಂತ ಹೇಳ್ಕೊಂತಿರೋದ್ರಲ್ಲ ಸ್ವಾಮಿ. ಏನಾಯ್ತದು? ಅವೆಲ್ಲ ನೋಡಿ, ಮುಂದಿನ ದಿನಗಳಲ್ಲಿ BJPಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದಿಂದನೂ ಆಗುತ್ತೆ, ಜನಸಾಮಾನ್ಯರು ಮಾಡ್ತಾರೆ, ದೇಶಾದ್ಯಂತ ಮಾಡ್ತಾರೆ. ಯಾಕೆ ನರೇಂದ್ರ ಮೋದಿಯವ್ರ ಕ್ಷೇತ್ರದಲ್ಲಿ ಬರೀ 1.5 ಲಕ್ಷ ಲೀಡ್ ತಗೊಂಡವ್ರೆ? ಅದೇ ರಾಜ್ಯದಲ್ಲಿ ಯಾಕೆ ರಾಹುಲ್ ಗಾಂಧಿಯವರು 4.5 ಲಕ್ಷ ಲೀಡ್ ತಗೊಂಡು ಗೆದ್ದರು? ಅದ್ಯಾರೋ ಸ್ಮೃತಿ ಇರಾನಿ ಅಂತ ಅಮ್ಮ ದಾರಿ ಉದ್ದಕ್ಕೂ ಬಾಯಿಗೆ ಬಂದಂಗೆಲ್ಲ ಬಡ್ಕತ್ತಿದ್ರಲ್ಲ, ಅವ್ರು ಯಾಕೆ ಸೋತರು? ಅದೆಲ್ಲ ಒಂದಷ್ಟು ಹೇಳಿ, ಜನಗಳಿಗೆ ಹೇಳಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.